ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಾರ್ ಯಾಕೆ ಜಿಗ್ಜಾಗ್ ಆಗಿ ಹೋಗ್ತಿದೆ? ಸರ್, ರೂಪಾ ಮೇಡಮ್ ಕಾರ್ ಏನೋ ಟ್ರಬಲ್ ಆಗಿರೋ ಆಗಿದೆ. ನೀವು ಮುಂದೆ ಹೋಗಿ ಸರ್, ಕಾರ್ನ ಓವರ್ಟೇಕ್ ಮಾಡಿ ಸರ್. ರೂಪಾ ಮೇಡಮ್, ಬ್ರೇಕ್ ಕೆಲಸ ಮಾಡ್ತಿಲ್ಲ. ಏನ್ರಿ ಆಂಟಿ, ನೀವು ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಹೋಗಿ. ಐ ಆಮ್ ಕಮಿಂಗ್. ಏನೂ ಆಗಲ್ಲ. ಹುಷಾರಪ್ಪ, ನೋಡ್ಕೋ. ಅಯ್ಯೋ, ವಾಟ್ ಹ್ಯಾಪೆಂಡ್? ವಾಚ್ಮ್ಯಾನ್, ಮನೆಗೆ ಯಾರಾದ್ರೂ ಬಂದಿದ್ರಾ? ಈಗಷ್ಟೇ ಒಂದು ಹುಡುಗಿ ಬಂದಿದ್ರು ಮೇಡಮ್. ಅಮ್ಮೋರು ಇಲ್ಲಿಂತ ಕೇಳಿದ್ರು, ಅನಂತಗಿರಿ ಗುಡಿಗೆ ಹೋಗಿದ್ರು ಅಂತ ಹೇಳಿದೆ, ಹೊಟ್ಟೋದ್ರು. ನಾನು ಅಂದ್ಕೊಂಡಿದ್ದು ಕರೆಕ್ಟೇ. ಆ ತುಳಸಿ ಮಾಮ್ಗೋಸ್ಕರ ಮನೆಗ್ ಬಂದಿದ್ಲು ಅಂದ್ರೆ ಈಗ ಅನಂತಗಿರಿ ಗುಡಿಗೆ ಹೋಗೇ ಹೋಗ್ತಾಳೆ. ಅವಳಿಗಿಂತ ಮೊದ್ಲು ನಾನ್ ಹೋಗ್ತೀನಿ, ಅಲ್ಲೇ ಅವಳನ್ನ ಹಿಡಿತೀನಿ. ಫೋಟೋ ಪೇಪರ್ ಅಲ್ಲಿ ಇದೆಯಲ್ಲ. ಏಯ್, ಅದನ್ನ ಇಲ್ಲಿ ಕೊಡು. ತುಳಸಿಯವರು ಸಿಗ್ತಾರೆ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ ಸರ್. ತುಂಬಾನೇ ಡಿಸಪಾಯಿಂಟ್ ಆಗ್ತಿದೆ. ತುಳಸಿ ಈ ಊರಲ್ಲೇ ಇದ್ದಾಳೆ ಅಂದ್ರೆ ನನ್ನ ಮಗಳು ಕೂಡ ಇದೇ ಊರಲ್ಲಿರೋ ಚಾನ್ಸ್ ಇದೆ. ಸದ್ಯದಲ್ಲೇ ನನ್ನ ಮಗಳನ್ನ ನೋಡ್ತೀನಿ ಅನ್ನೋ ನಂಬಿಕೆ ಬರ್ತಿದೆ. ಮತ್ತೆ ಅನ್ನೋ ನಂಬರಿಂದ ಕಾಲ್ ಬರ್ತಿದೆ ಸರ್. ಯಾರು ಕೇಳು, ಸ್ಪೀಕರ್ ಆನ್ ಮಾಡು. ಹಲೋ, ಯಾರು? ಪೇಪರ್ ಅಲ್ಲಿ ತುಳಸಿ ಫೋಟೋ ಆಡ್ ಕೊಟ್ಟಿದ್ದು ನೀವೇನಾ? ಹೌದು. ನಿಮ್ಗೆ ತುಳಸಿ ಅವ್ರು ಗೊತ್ತಾ? ಮೊದ್ಲು ಅವಳು ನಿಮಗೆ ಗೊತ್ತು ಅದನ್ನ ಹೇಳಿ. ಅವಳ ಜೊತೆ ನಿಮಗೇನ್ ಕೆಲ್ಸ? ನಿಮ್ಗೆ ತುಳಸಿ ಬಗ್ಗೆ ಗೊತ್ತೋ ಇಲ್ವೋ ಮೊದಲು ಅದನ್ನ ಹೇಳಿ. ನಂಗೆ ಅವಳ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತು. ಅವಳು ನನ್ನ ಹತ್ರನೇ ಇದ್ದಾಳೆ. ನೀವ್ಯಾರು? ಅವಳ ಜೊತೆ ನಿಮಗೇನ್ ಕೆಲ್ಸ? ಪೇಪರ್ ಅಲ್ಲಿ ಪ್ರಕಟಣೆ ಕೊಟ್ಟಿದ್ದೀರಾ ಅಂದ್ರೆ ಅದು ಎಂತ ದೊಡ್ಡ ಕೆಲ್ಸನೋ ತಿಳ್ಕೋಬೇಕು. ಹೇಳಿ. ಗುಡ್ ಬೈ. ವಾಟ್? ಯಾಕೆ ಸರ್ ಕಟ್ ಮಾಡಿದ್ರಿ? ತುಳಸಿ ಅವ್ರ ಬಗ್ಗೆ ಗೊತ್ತು ಅಂತ ಅವ್ರು ಹೇಳ್ತಿದ್ರಲ್ಲ, ಅವ್ರ ಹತ್ರ ವಿವರ ಕೇಳಬಹುದಿತ್ತಲ್ವಾ? ನೋ, ಅವರು ವಿವರ ಹೇಳೋಕಲ್ಲ, ನಮ್ಮಿಂದಾನೆ ತುಳಸಿ ವಿವರ ತಿಳ್ಕೊಳ್ಳೋದಕ್ಕೆ ನೋಡ್ತಿದ್ರು. ಜೊತೆಗೆ ಆ ವಾಯ್ಸ್ ಅಲ್ಲಿ ಎಂತ ಪೊಗರಿತ್ತು ಕೇಳಿಸ್ಕೊಂಡ್ಯಾ? ಐ ಹೇಟ್ ದಟ್ ವಾಯ್ಸ್. ಆ ಶಾಸ್ತ್ರಿ ತುಂಬಾ ಎಕ್ಸ್ಟ್ರಾ ಮಾಡ್ತಿದ್ದಾನೆ ನಾಣಿ. ಹೌದು ಸರ್, ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ತರ ಆಡ್ತಿದ್ದಾನೆ. ನಿತ್ಯನಿಗೆ ದೂರ ಇರು ಅಂತ ಹೇಳ್ತಾನಲ್ಲ, ಆದ್ರೆ ನಿತ್ಯ ನನ್ನ ಹತ್ರನೇ ಇರಬೇಕು. ಸರ್, ಡೂ ಸಮಥಿಂಗ್. ನಾನೇನು ಮಾಡಕ್ ಆಗಲ್ಲ ಮಹಾಪ್ರಭು, ಅವರು ನನ್ನ ಮಾತು ಕೇಳಲ್ಲ. ಏನೋ ಒಂದ್ ಮಾಡು. ಸಾಧ್ಯ ಆದ್ರೆ ಕೊಂಡ್ಕೋ, ಇಲ್ಲ ಬೇಡ್ಕೋ, ಇಲ್ಲ ಭಯ ಪಡ್ಸು, ಹೆದರ್ಸು. ನನ್ ಜೊತೆ ನಿತ್ಯ ಕ್ಲೋಸ್ ಆಗಿರ್ಬೇಕಷ್ಟೇ. ಗೋ. ಅಮ್ಮ, ನಾನ್ ನೋಡ್ಕೋತೀನಲ್ಲ. ನೋಡಮ್ಮ, 5,000 1 ರೂಪಾಯಿನೂ ಕಡಿಮೆ ಆಗಲ್ಲ. ಇಡ್ತೀನಿ. ಈ ಹೊಸ ಕ್ಯಾಂಡಿಡೇಟ್ ಯಾರು?
ಏನ್ ಬೇಕು ನಿಮ್ಗೆ? ನಿಮ್ ಸಂಭಾವನೆ ಬಗ್ಗೆ ಮಾತಾಡೋಣ ಅಂತ. ನಮ್ದು ಬ್ರಾಂಡ್ ಹೆಡ್, ನಮ್ ಹತ್ರ ಬಾರ್ಗೇನ್ ಎಲ್ಲ ಇಲ್ಲ, ಫಿಕ್ಸ್ಡ್ ಪ್ರೈಸ್. ನಿಮ್ ಪ್ರೈಸ್ ಗಿಂತ 10 ಪಟ್ಟು ಹೆಚ್ಚು ಸಿಗೋಗ್ ಮಾಡ್ತೀನಿ. ದಯವಿಟ್ಟು ನಮ್ಮ ಸಾರ್ನ ಮೇಡಮ್ನ ದೂರ ಇಡಬೇಡಿ ಸಾರ್. ಏನೇನು ಈ ಪಂಡಿತ ಪರಮೇಶ್ವರ ಶಾಸ್ತ್ರಿನ ಕೊಂಡ್ಕೊಳಕ್ ನೋಡ್ತಿದ್ಯಾ? ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅನ್ನೋಗೆ ನೀನ್ ಕೊಡೋ ಲಂಚಕ್ಕೆ ನಾನು ಮಂತ್ರನ ಓದಲ್ಲ. ಪೂಜೆ ಆಗೋವರೆಗೂ ಅವರಿಬ್ರು ದೂರ ಇರ್ಲೇಬೇಕು. ಅದಲ್ಲ ಅದಕ್ಕೆ ಈ ಶಾಸ್ತ್ರಿ ನನ್ನ ಶಾಸ್ತ್ರ ಎರಡೂ ಒಪ್ಪಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಇವ್ನ್ ತಲೆಗೆಲ್ಲ ಏಟು ಬಿದ್ದಿರ್ಬೇಕು. ಏನೋ ನಡೀತಾ ಇದೆ. ನಡೆಯೋದು ನಮ್ಗೆ ಫೇವರ್ ಆಗಿರ್ಬೇಕು. ಕರೆಕ್ಟ್. ಅವರು ಮತ್ತೆ ನೀರಲ್ಲಿ ಮುಳುಗ್ತಾರೆ. ಈ ಸಲ ಜೈ ಮಾತ್ರ ಹೊರಗಡೆ ಬರಬೇಕು. ನಿತ್ಯ ನೀರಲ್ಲೇ ಜಲಸಮಾಧಿ ಆಗ್ಬೇಕು. ಹೋಗಿ ಪ್ಲಾನ್ ಮಾಡಿ. ನೋಡಿ, ಈಗ ನೀವಿಬ್ರು ಕೂಡ ಒಬ್ರು ಭುಜ ಒಬ್ರು ಹಿಡ್ಕೊಂಡು ಸ್ನಾನ ಮಾಡ್ಬೇಕು. ಅದ್ಯಾಕೆ? ಅದೇನೋ ಶಾಸ್ತ್ರ ಅಂತೆ. ಏನ್ ಶಾಸ್ತ್ರಿಗಳೇ? ಅದೇ 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 ಮುಳುಗಿ ಮುಳುಗಿ. ತೀರ್ಥ ಆಗೋಕೆ ಶಂಕ ಬೇಕು ಅಂದಾಗೆ ಅವ್ರು ಹೇಳ್ದೆ ನಿಮ್ಗೆ ಅರ್ಥ ಆಗಲ್ಲ ಅಂದಂಗಾಯ್ತು. ನನ್ನ ಹತ್ರನೇ ಇಟ್ಕೊಂಡಿದ್ದಾನೆ, ನೋಡ್ತೀನಿ. ನೀವು ನೋಡ್ತೀರಿ, ಅವರು ಕುಯ್ತಾರೆ. ಜೈ ಅಮ್ಮಯ್ಯ. ಅಮ್ಮ ಕಂದ, ಜೈ. ಜೈ, ಏನಾಯ್ತು? ಯಾರೋ ಕಾಲ್ ಹಿಡ್ದು ಎಳ್ದಂಗಾಯ್ತು ಡ್ಯಾಡಿ. ಜೈ, ಯಾರು ಹೇಳ್ತಿದ್ದು? ಗೊತ್ತಿಲ್ಲ ಆಂಟಿ, ಸಡನ್ ಆಗಿ ಯಾರೋ ಎಳ್ದಂಗಾಯ್ತು, ಬಿದ್ಬಿಟ್ಟೆ. ಈಜೋಕು ಟೈಮ್ ಸಿಗದೆ ಮುಳುಗ್ ಹೋದೆ. ನವ್ ಐ ಆಮ್ ಓಕೆ.
ನೀನೇ ನಿಧಾನಕ್ಕೆ ಹೋಗ್ತಿರೋದು. ಹಾಗಾದ್ರೆ ನೀವೇ ಮುಂದೆ ಹೋಗಿ, ನಾನ್ ನಿಮ್ ಹಿಂದೆ ಬರ್ತೀನಿ. ಓಕೆ. ತಿರುಗಿ. ಇಷ್ಟು ಸ್ಲೋ ಆಗಿ ಹೋಗ್ತಿರಲ್ಲ ನೀವು. ನಾನ್ ಸ್ಲೋ ಆಗಿಲ್ಲ, ನೀನೇ ಫಾಸ್ಟ್ ಆಗಿ ಬರ್ತಿರೋದು. ರಾಮ, ಇದು ಉರುಳ್ ಸೇವೆ ಆಗಿಲ್ಲ, ನನ್ಗೆ ಉರುಳಾಗೋ ಆಗಿದೆ. ನೀವು ಹೋಗಿ ಬಾವಾ, ನಾನ್ ಸ್ವಲ್ಪ ಕೂತ್ ಬರ್ತೀನಿ. ಇದೇ ಕೊನೆ ಬಿಂದಿಗೆ ಅಂತೆ ಬಾವಾ, ಬೇಗ ಬಂದು. ಅಮ್ಮ, ಇಲ್ಲಿಗೆ ದೋಷ ನಿವಾರಣೆ ಪೂಜೆ ಪೂರ್ತಿ ಆಯ್ತು. ಎಲ್ರೂ ಹೋಗಿ ಊಟ ಮಾಡಿ, ನಿಮ್ಮಿಬ್ಬರನ್ನ ಬಿಟ್ಟು. ಅದೇನು, ನಾವ್ಯಾಕೆ ಊಟ ಮಾಡಬಾರ್ದು? ರಿವೆಂಜಾ? ಇಲ್ಲಪ್ಪ, ಶಾಸ್ತ್ರ. ಸೂರ್ಯಾಸ್ತ ಆಗೋ ತನಕ ನೀವು ಉಪವಾಸ ಇದ್ದು ಆಮೇಲೆ ನೀವು ಮಾಡಿರುವಂತ ಸ್ವಯಂ ಪಾಕನ ದೇವರಿಗೆ ಮಹಾನೈವೇದ್ಯ ಇಟ್ಟು ನಂತರ ನೀವು ಊಟ ಮಾಡಬೇಕು. ಸ್ವಯಂ ಪಾಕ ಅಂದ್ರೆ? ನಿಮ್ಮ ಕೈಯಾರೆ ಮಾಡಿರೋ ಅಡಿಗೆ ಅಂತ ಅರ್ಥ. ಓ, ಅಂದ್ರೆ ನಮ್ ಕೈಯಾರೆ ಮಾಡಿ ದೇವ್ರಿಗೆ ಕೊಡ್ಬೇಕು ಅಂತ? ಹೌದಪ್ಪ. ಆದ್ರೆ ಅಲ್ಲಿ ತನಕ ನಾನಿರ್ತೀನಿ, ನಿತ್ಯ ಇರ್ತಾಳೋ ಇಲ್ವೋ ಗೊತ್ತಿಲ್ಲ. ನಾನು ಇರ್ತೀನಿ, ನಿಮಗೆ ಆಗುತ್ತೋ ಇಲ್ವೋ ಯೋಚನೆ ಮಾಡಿ. ಅಲ್ಲಿ ತನಕ ನಾನು ಉಪವಾಸ ಇದ್ರೆ ತಾನೆ ನಿನ್ನ ಅಂದನ ನೋಡ್ತಾ ನೋಡ್ತಾನೆ ಕಳೆದು ಬಿಡ್ತೀನಿ. ಅರ್ಥ ಆಯ್ತಲ್ವಾ? ಸೂರ್ಯಾಸ್ತ ಆದ್ಮೇಲೆ ಬರ್ತೀನಿ. ಅಲ್ಲಿ ತನಕ ನಿಮ್ಮ ಅಡಿಗೆ ಕೆಲಸ ನೀವು ಮಾಡ್ಕೊಳ್ಳಿ. ಅವ್ರ ಹೊಟ್ಟೆ ಪೂಜೆನೋ ಅವ್ರು ಮಾಡ್ಕೋತಾರೆ. ಇನ್ನು ನಾನು ಹೊರಡ್ತೀನಿ, ಬರ್ತೀನಿ. ನನ್ನನ್ನು ನಡೆಸೋ ಸಾಕಿಯೇ ಜಗವೇ ನೀನು. ಖುಷಿಯಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ. ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ. ಏನು ಹಾಗೆ ನೋಡ್ತಿದ್ದೀರಾ? ಅಂದ್ರೆ ನೀನ್ ಹಾಗೆ ಅಡ್ಗೆ ಮಾಡ್ತಿದ್ರೆ ನಾನ್ ಹೀಗ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಹಸ್ವಾಗ್ತಿದೆ ಅಂತ ಹೇಳಿ. ನಿನ್ನನ್ ಹೀಗ್ ನೋಡ್ತಿದ್ರೆ ಊಟ ನಿದ್ರೆ ಏನೂ ಬೇಡ. ಕೆಲವು ದಿನ ಅಲ್ಲ, ಯುಗಗಳನ್ನಾದ್ರೂ ಕಳಿಬಹುದು. ಈ ಫೀಲಿಂಗ್ಸ್ ಏನಂತಾರೆ ಗೊತ್ತಾ? ಹಸ್ವು ಅಂತಾರೆ. ಅಲ್ಲ,
ಪ್ರೀತಿ ಅಂತಾರೆ. ನನ್ನಂತ ಪ್ರೇಮಿಗಳು ಬದುಕೋದಕ್ಕೆ ಪ್ರೀತಿ ಮಾತ್ರ ಸಾಕು. ಅನ್ನ ನೀರು ಅಗತ್ಯ ಇಲ್ಲ. ತಾವೇನಾದ್ರೂ ತಪಸ್ ಮಾಡ್ತಿರೋ ಮುನಿ ಅಂತ ಏನಾದ್ರೂ ಅನ್ಕೊಂಡಿದ್ದೀರಾ? ಹೌದು, ನಿನ್ ಪ್ರೀತಿಗಾಗಿ ತಪಸ್ ಮಾಡ್ತಿರೋ ಮುನಿ ನಾನು. ಹಸು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ, ಕಂಗಾಲಾಗ್ಬೇಡಿ. ಸ್ವಲ್ಪ ಹೊತ್ತಲ್ಲೇ ಕತ್ಲಾಗತ್ತೆ, ತಿಂದ್ರಾಯ್ತು. ನೀನು ಗೆಳತಿಯೇ. ಅಜ್ಜಿ, ನಿದ್ದೆ ಮಾಡದೆ ಒಬ್ರೇ ಏನ್ ಯೋಚನೆ ಮಾಡ್ತಿದ್ದೀರಿ? ದೋಷ ಎಲ್ಲ ಪರಿಹಾರ ಆಯ್ತು, ಆದ್ರೆ ಶಾಪ ಹಾಗೆ ಇದೆಯಲ್ಲ ಜನಾರ್ದನ್. ದೋಷ ಹೋದಾಗೇನೆ ಶಾಪ ಕೂಡ ಹೊರಟೋಗ್ಬೋದಜ್ಜಿ. ಕಷ್ಟನೂ ಶಾಶ್ವತ ಅಲ್ಲ ಅಲ್ವಾ? ಆದ್ರೆ ಈ ಶಾಪ ವಂಶ ಪಾರಂಪರ್ಯವಾಗಿದ್ಯಲ್ಲ, ನನ್ ಭಯ ಎಲ್ಲ ಅದ್ರ ಬಗ್ಗೆ. ಭಯ 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 ಅದಕ್ಕಿದೆ ಅಭಯ ಅಭಯ ಅಭಯ. ಏಯ್, ಆಗಡೆ ಹೋಗು. ಹೋಗ್ತೀನಿ ಹೋಗ್ತೀನಿ, ನಿಮ್ಗೊಂದು ಮಾತು ಹೇಳಿ ಆಮೇಲೆ ಹೋಗ್ತೀನಿ. ಏಯ್, ಹುಚ್ಚುನ್ ತರ ಇದ್ಯಾ? ನೀನ್ ನಮ್ಗೇನ್ ಹೇಳೋದು? ಹೋಗ. ಇರು ಜನಾರ್ದನ್, ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಪ್ಪ? ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತೀನಿ. ನೀನೇನೋ ಪರಿಹಾರ ಹೇಳೋದು? ಹೋಗ. ಯಾವ ಹುತ್ತದಲ್ಲಿ ಯಾವ ಹಾವಿದ್ಯೋ ಹೇಳಿ ಬಿಡು. ತಾಳಿ ಪೂಜೆ ಮಾಡಿಸಿ, ತಲೆಮಾರಿಂದ ಬರ್ತಿರೋ ಕಷ್ಟ ತನ್ನಷ್ಟಕ್ಕೆ ತಾನೇ ದೂರ ಆಗತ್ತೆ, ದೂರ ಆಗತ್ತೆ, ದೂರ ಆಗತ್ತೆ. ಅದ್ವೈತ ಪ್ರಾಕಾರ. ತಾಳಿ ಪೂಜೆ ಅಂದ್ರೆ ಮದುವೆಲಿ ವಧು ಕತ್ತಿಗೆ ವರ ಕಟ್ಟೋ ತಾಳಿಗೆ ಮಾಡೋ ಪೂಜೆ ಅಂತ ಅರ್ಥ. ಆ ತಾಳಿ ಪೂಜೆ ಮಾಡಿದ್ರೆ ಗ್ರಹದೋಷ ತೊಲಗಿ ಅವರ ವೈವಾಹಿಕ ಜೀವನ ದೀರ್ಘಕಾಲ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಂಬಿಕೆ. ಆದ್ರೆ ಆ ತಾಳಿನ ವಂಶ ಪಾರಂಪರ್ಯವಾಗಿ ಬರ್ತಿರೋ ಬಂಗಾರನ ಕರಗಿಸಿ ವೇದ ಮಂತ್ರದ ಜೊತೆ ಪವಿತ್ರವಾಗಿ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.